ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ರಾಜ್ಯದ ಸಂಚಾಲಕರಾದ ಆಯುಷ್ಮಾನ್ ಅಣ್ಣಯ್ಯ ಅವರು ಗಿಡ ನೆಟ್ಟು ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಮಹದೇವಪುರ ಕ್ಷೇತ್ರದ ವೈಟ್ ಫೀಲ್ಡ್ ಗುಡ್ಡದ ಅಂಬೇಡ್ಕರ್ ಭವನದಲ್ಲಿ ತಮ್ಮ 76ನೇ ವರ್ಷದ ಜನ್ಮದಿನ ಆಚರಿಸಿಕೊಂಡ ಇವರು ಗಿಡ ನೆಟ್ಟು ಅದಕ್ಕೆ ನೀರುಣಿಸಿ ಬಳಿಕ ಕೇಕ್ ಕತ್ತರಿಸಿ ತಮ್ಮ ಅಭಿಮಾನಿಗಳೊಂದಿಗೆ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಿಪಿಐ ರಾಜಣ್ಣ ಅವರು 70ರ ದಶಕದಲ್ಲಿ ದೌರ್ಜನ್ಯ, ದಬ್ಬಾಳಿಕೆ, ಅನ್ಯಾಯದ ವಿರುದ್ಧ ಹೋರಾಡಿದ ಹೋರಾಟಗಾರ ಆಯುಷ್ಮಾನ್ ಅಣ್ಣಯ್ಯ ಅವರು ಚಿಂತಕರಾಗಿ ಚಳುವಳಿಗಳ ಮೂಲಕ ನೊಂದವರ ಪರ ಕೆಲಸ ಮಾಡಿ ಸರ್ಕಾರದ ಆಸ್ತಿಪಾಸ್ತಿಗಳನ್ನು ಉಳಿಸಿದ ನಾಯಕ. ಅವರಿಂದ ಇಂದಿನ ಯುವ ಸಮುದಾಯ ಕಲಿಯುವುದು ಬಹಳಷ್ಟು ಇದೆ ಎಂದರು. ಈ ವೇಳೆ ಹಾಜರಿದ್ದ ಎಲ್ಲರಿಗೂ ಅನ್ನದಾನ ಹಾಗೂ ಸಿಹಿ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ಎನ್ಎಂ ಗೋಪಾಲ್, ಸಿ ರಾಮಸ್ವಾಮಿ, ಪಿ ರಾಜಣ್ಣ, ವೈ ವೆಂಕಟಸ್ವಾಮಿ, ವಿಸಿ ಶ್ರೀನಿವಾಸ್, ಆರ್ ಗೋಪಾಲ್, ಮುದ್ದಯ್ಯ, ರಾಮಚಂದ್ರ, ನಾರಾಯಣ, ಚಂದ್ರಶೇಖರ್, ಲೋಕೇಶ್ ಎಂ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಅಣ್ಣ ಈ ಕಡೆ ನೋಡೋಣ. ಅಣ್ಣ ಅಣ್ಣ ಮಾಡಿ ನಾನು ಯಾರಕ್ಕ ಸನ್ಮಾನಕ್ಕೆ ಆಸೆ ಬೀಳೋನಲ್ಲ. ಯಾವತ್ತೂ ಕೂಡ ಅಪಮಾನಕ್ಕೆ ತಲೆ ಎತ್ತಿ ನಿಂತು ಸನ್ಮಾನಕ್ಕೆ ತಲೆ ಎತ್ತು ನಿಲ್ಲುವಂತವ್ರೆ. ಹಂಗೆ ಸನ್ಮಾನ ನಾನು ಯಾವತ್ತೂ ಕೂಡ ಸನ್ಮಾನ ಮಾಡಿಸ್ಕೊಳಕ್ ನನ್ಗೆ ಇಷ್ಟ ಅಲ್ಲ. ಯಾವತ್ತು ಸನ್ಮಾನ ಯಾವತ್ತೂ ಕೂಡ ಒಳ್ಳೇದಲ್ಲ. ಬಾಬಾ ಸಾಹೇಬ್ರು ಒಂದು ಮಾತು ಹೇಳ್ತಾರೆ, ನಾನು ಯಾವತ್ತೂ ಸನ್ಮಾನಕ್ಕೆ ಆಸೆ ಬೀಳಲಿಲ್ಲ, ಅಪಮಾನಕ್ಕೆ ತಲೆ ಎತ್ತಿ ನಿಂತಿದ್ದೀನಿ. ಹಾಗಾಗಿ ನನಗೆ ಸನ್ಮಾನ ಇಲ್ಲಿವರೆಗೂ ಮಾಡಿಸ್ಕೊಂಡಿಲ್ಲ. ಒಂದು ಕೋಲಾರಲ್ಲಿ 10 ವರ್ಷಕ್ಕೆ ಮುಂಚೆ ಮಾಡಿದ್ದಾರೆ, ಎರಡನೇದು ಇದು ಮಾಡಿಸ್ಕೊಂತ ಇದ್ದೆ. ಇಲ್ಲಿ ಬರ್ತಾ ಇರ್ಲಿಲ್ಲ, ನಾನು ತಪ್ಪಿಸ್ಕೊಂತ ಇದ್ದೆ. ಆದ್ರೂ ಕೂಡ ಇವತ್ತು 4-5 ಕಡೆ ಕರೆದಿದ್ದು ಎಲ್ಲೂ ಹೋಗ್ಲಿಲ್ಲ. ಹಂಗಾಗಿ ಇಲ್ಲಿ ಬಹಳ ಗೌರವ ಕೊಟ್ಟು ಮಾಡಿರ್ತಾರೆ. ಇನ್ನೊಂದು ಸಾರಿ ಇಲ್ಲಿ ಬಂದು ಮಾತಾಡ್ಬೇಕಾದ್ರೆ ಇಡೀ ಹೋರಾಟದ ಅದನ್ನ ಮಾತಾಡ್ಬೋದು. ಇನ್ನ ಒಂದು ಅವರ್ 2 ಅವರ್ ಆಗ್ತವೆ. ಹಂಗಾಗಿ ಇವತ್ತ ನನ್ನ ಕೈಲಿ ಒಂದು ಪರಿಸರದ ಗಿಡನ ಇರಿಸಿ ಆ ಪರಿಸರ ಒಳ್ಳೆ ಫಲವನ್ನ ಕೊಡ್ಲಿ. ಆ ಪರಿಸರ ಇವತ್ತು ದೇಶವನ್ನು ಪರಿಸರದಲ್ಲಿ ಉಳಿಸ್ತಾ ಇದ್ರೆ ಇನ್ನು ಮುಂದೆ ಜಗತ್ತು ಉಳಿಯಲ್ಲ. ಹಂಗಾಗಿ ಇನ್ನು ಮುಂದೆ ಬರುವಂತ ದಿನಗಳು ಬಹಳ ಕೆಟ್ಟ ದಿನಗಳಿದೆ. ಆ ದಿನಗಳು ಬಾಬಾ ಸಾಹೇಬ್ರ ಹೋರಾಟನ ಮುನ್ನಡೆಸ್ತಾ ಇದ್ರೆ, ಭಗವಾನ್ ಬುದ್ಧನ ಹೋರಾಟಗಳನ್ನ ಮುನ್ನಡೆಸ್ತಾ ಇದ್ರೆ, ಪೆರಿಯಾರ್ ಹೋರಾಟಗಳನ್ನ ಮುನ್ನಡೆಸ್ತಾ ಇದ್ರೆ ಇನ್ನು ಮುಂದೆ ಬಹಳ ಕೆಟ್ಟ ದಿನಗಳಿವೆ. ಆಮೇಲೆ ಇವತ್ತು 36,000 ಸ್ಕೂಲ್ಗಳನ್ನ ಮುಚ್ಚಿದ್ದಾರೆ. ಇವತ್ತು ನೇಪಾಳದಲ್ಲಿ ಎಲ್ಲಾ ಗವರ್ಮೆಂಟ್ ಸ್ಕೂಲ್ಗಳನ್ನ ಓಪನ್ ಮಾಡಿ ಎಲ್ಲ ಪ್ರೈವೇಟ್ ಶಾಲೆಗಳನ್ನ ತೆಗೆದಿದ್ದಾರೆ. ಈ ಕರ್ನಾಟಕದಲ್ಲಿ, ಇಡೀ ಭಾರತದಲ್ಲಿ ಒಂದು ಮಗುನ ಓದಿಸ್ಬೇಕಾದ್ರೂ ಇವತ್ತು ಬಹಳ ಕಷ್ಟದ ಪರಿಸ್ಥಿತಿ ಇರೋದ್ರಿಂದ ಇನ್ನು ಮುಂದೆ ಶಿಕ್ಷಣ ಕೊಡೋದು ಕೂಡ ಬಹಳ ಕಷ್ಟ ಇದೆ. ಇವತ್ತು ನಮ್ಮ ಹೆಣ್ಣು ಮಕ್ಕಳ ಮೇಲೆ ಪ್ರತಿ ನಿಮಿಷನೂ ಕೂಡ ಅವರು ಕೂಡ ಇಡೀ ಭಾರತದಲ್ಲಿ ಒಂದು ಹೆಣ್ಣು ಮಗು ಮೇಲೆ ರೇಪ್ ಆಗುತ್ತೆ, ಒಬ್ಬ ದಲಿತ ಕೊಲೆ ಆಗ್ತಾರೆ. ನಾವೇನಾಗಿದೆ ಈಗ ಬಾಬಾ ಸಾಹೇಬ್ರ ಭಿಕ್ಷದಿಂದ, ಆ 4 ಮಕ್ಕಳು ಹೋರಾಟದಿಂದ, ಅವ್ರ ಹೆಂಡತಿ ಕಣ್ಣೀರಿಂದ ಇವತ್ತು ನಾವೆಲ್ಲಾನು ಕೂಡ ಬಹಳ ಸುಖವಾಗಿದ್ದೀನಿ. ಬಾಬಾ ಸಾಹೇಬ್ರಿಗೆ ಅವತ್ತೇನೋ ಹೆಂಡತಿ ಮಕ್ಕಳು ಸಾಕ್ಬೇಕಾದ್ರೆ ಅವ್ರಿಗೇನು ಕಷ್ಟ ಏನಿರ್ಲಿಲ್ಲ. ಇಡೀ ಜಗತ್ತವೇ ನನ್ನ ಕುಟುಂಬ ಅಂತ ಹೇಳಿ ಅವ್ರು ಬದುಕಿದವರು. ಇಡೀ ಜಗತ್ತಕ್ಕೆ ಒಂದು ಸಂದೇಶವನ್ನ ಕೊಟ್ಟು ಎಲ್ಲ ತ್ಯಾಗನ ಮಾಡಿ ಬಲಿದಾನ ಮಾಡಿ ಆ ಕೊಟ್ಟಿರ್ತಕ್ಕಂಥ ಭಿಕ್ಷದಲ್ಲಿ ನಾವೆಲ್ಲಾನು ಕೂಡ ಇವತ್ತು ದಲಿತರೇ ಅಲ್ಲ, ಹೆಣ್ಣು ಮಕ್ಕಳು, ಹಿಂದುಳಿದವರು, ದಲಿತರು ಇವೆಲ್ಲಾನು ಕೂಡ ಇವತ್ತು ಜೀವನ ಮಾಡೋಂಥ ಪರಿಸ್ಥಿತಿಗೆ ಬಾಬಾ ಸಾಹೇಬ್ರೆ ಕಾರಣ. ಬಾಬಾ ಸಾಹೇಬ್ರು ಒಂದು ಮಾತು ಹೇಳ್ತಾರೆ, ಆಸ್ತಿ ಏನಿಲ್ಲ, ನನ್ನ ಹತ್ರ ಅಂತಸ್ತು ಬೇಡ, ಅಧಿಕಾರನೂ ಬೇಡ, ಶಿಕ್ಷಣ ಒಂದಿದ್ರೆ ಈ ದೇಶದಲ್ಲಿ ಎಲ್ಲಿಗೆ ಬೇಕಾದ್ರೂ ಮುಟ್ಬೋದು ಅನ್ನೋದಕ್ಕೆ ಅವರು ಮಾರ್ಗದರ್ಶಕ ತೋರಿಸಿದ್ದಾರೆ. ಶಿಕ್ಷಣವನ್ನ ಎಲ್ಲಿಗೆ ತಗೊಂಡೋಯ್ತಂದ್ರೆ ಇರೋಕ್ ಮನೆ ಇರ್ಲಿಲ್ಲ, ತಿನ್ನಾಕ ಊಟ ಇರ್ಲಿಲ್ಲ, ಶಿಕ್ಷಣ ಕೊಡೋಕೆ ಸ್ಕಾಲರ್ಶಿಪ್ ಇರ್ಲಿಲ್ಲ. ಆ ಕಾಲದಲ್ಲಿ ಯಾರ್ದೋ ದುಡ್ಡಲ್ಲಿ ಬದುಕಿ ಯಾವ್ದೋ ಭಿಕ್ಷೆ ತಗೊಂಡು ಸ್ಕಾಲರ್ಶಿಪ್ ತಗೊಂಡು ಇವತ್ತು ಇಡೀ ದೇಶದಲ್ಲಿ 36 ಡಿಗ್ರಿಗಳನ್ನ ಪಡೆದು ಬಾಬಾ ಸಾಹೇಬ್ ಇವತ್ತು ಇಡೀ ದೇಶಕ್ಕೆ ಇವತ್ತು ಒಂದು ಮಾದರಿಯಾಗಿ ನಿಂತಿರ್ತಾರೆ. ಆ ಪರಮ ಪೂಜ್ಯ ಬಾಬಾ ಸಾಹೇಬ್